ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿದ್ದನು. ಈ ದಿನದ ದೇವರ ವಾಕ್ಯ, ಯಾಕಂದರೆ ಅಬ್ರಹಾಮನು ನನ್ನ ಮಾತಿಗೆ ವಿಧೇಯನಾಗಿ ನನ್ನ ವಿಧಿಯನ್ನು, ನನ್ನ ಆಜ್ಞೆಗಳನ್ನು, ನನ್ನ ನೇಮಗಳನ್ನು, ನನ್ನ ಕಟ್ಟಳೆಗಳನ್ನು ಕೈಗೊಂಡನು ಅಂದನು. ಆದಿಕಾಂಡ 26ನೇ ಅಧ್ಯಾಯ 5ನೇ ವಚನ. ಅಬ್ರಹಾಮನ ಸ್ವಂತ ಮಾದರಿ, ಅವನ ಜೀವನದ ಮೌನವಾದ ಬಲವಾದ ಪ್ರಭಾವವು ನಿರಂತರವಾದ ಪಾಠವಾಗಿತ್ತು. ರಾಜರಿಂದ ಮೆಚ್ಚಲ್ಪಡುವಂತಹ ಅಚಲವಾದ ದೃಢ ನಿಷ್ಠೆಯ ಪೂರ್ಣತೆ, ದಯೆ ಮತ್ತು ನಿಸ್ವಾರ್ಥವಾದ ಸೌಜನ್ಯ ಇವುಗಳನ್ನು ಮನೆಯಲ್ಲಿ ಪ್ರಕಟಪಡಿಸಲಾಗುತ್ತಿತ್ತು. ಇವನು ಪರಲೋಕದೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಎಂದು ಎಲ್ಲರಿಗೂ ಪ್ರಕಟಪಡಿಸುವಂತಹ ಜೀವನದ ಬಗೆಗಿನ ಸುವಾಸನೆ, ಉದಾತ್ತತೆ ಮತ್ತು ಗುಣಸ್ವಭಾವದ ಸುಂದರತೆಯು ಅವನಲ್ಲಿತ್ತು. ಅವನು ತನ್ನ ಮನೆಯ ಅತ್ಯಂತ ವಿನಮ್ರನಾದ ಸೇವಕನ ಆತ್ಮವನ್ನೂ ನಿರ್ಲಕ್ಷಿಸುತ್ತಿರಲಿಲ್ಲ. ಅವನ ಮನೆಯಲ್ಲಿ ಯಜಮಾನನಿಗೆ ಒಂದು ನಿಯಮ, ಸೇವಕನಿಗೆ ಇನ್ನೊಂದು ನಿಯಮ ಇರಲಿಲ್ಲ. ಶ್ರೀಮಂತರಿಗೆ ರಾಜತ್ವದ ಮಾರ್ಗ, ಬಡವರಿಗೆ ಬೇರೊಂದು ಎಂಬ ನಿಯಮಗಳು ಅವನ ಮನೆಯಲ್ಲಿ ಇರಲಿಲ್ಲ. ತನ್ನೊಂದಿಗಿನ ನಿತ್ಯ ಜೀವನದ ಅನುಗ್ರಹದ ಬಾಧ್ಯಸ್ಥರು ಎಂಬ ಮನಸ್ಸಿನಿಂದ ಎಲ್ಲರನ್ನೂ ಅವನು ನ್ಯಾಯ ಮತ್ತು ಸಹಾನುಭೂತಿಯಿಂದ ನಡೆಸಿಕೊಳ್ಳುತ್ತಿದ್ದನು. ಅವನ ಮನೆಯವರಿಗೂ ಅಪ್ಪಣೆ ಕೊಡುವನು ಎಂದು ದೇವರು ಅಬ್ರಹಾಮನ ಬಗ್ಗೆ ಹೇಳಿದ್ದಾನೆ. ಅವನು ತನ್ನ ಮಕ್ಕಳ ದುಷ್ಟ ಪ್ರವೃತ್ತಿಗಳನ್ನು ತಡೆಯುವಲ್ಲಿ ಯಾವುದೇ ಪಾಪಪೂರ್ಣ ನಿರ್ಲಕ್ಷ್ಯವನ್ನು ಮಾಡುತ್ತಿರಲಿಲ್ಲ. ದುರ್ಬಲವಾದ, ಅವಿವೇಕದ, ಮೆಚ್ಚಿಸುವ ಪಕ್ಷಪಾತವನ್ನು ಅವನು ಮಾಡುತ್ತಿರಲಿಲ್ಲ. ಯಾವುದೇ ತಪ್ಪಾದ ಆಕಾಂಕ್ಷೆಗಳಿಗೋಸ್ಕರ ತನ್ನ ಕರ್ತವ್ಯದ ದೃಢನಿಶ್ಚಯವನ್ನು ಅವನು ಬಿಟ್ಟುಕೊಡುತ್ತಿರಲಿಲ್ಲ. ಅವನು ಸರಿಯಾದ ಬೋಧನೆ ಮತ್ತು ಆಲೋಚನೆಗಳನ್ನು ಹೇಳುವುದು ಮಾತ್ರವಲ್ಲ, ನ್ಯಾಯವಾದ ಮತ್ತು ನೀತಿಯ ನಿಯಮಗಳ ಅಧಿಕಾರವನ್ನು ಕಾಪಾಡಿಕೊಳ್ಳುತ್ತಿದ್ದನು. ಈ ಮಾದರಿಯನ್ನು ಪಾಲಿಸುವವರು ನಮ್ಮ ಈ ದಿನಗಳಲ್ಲಿ ಎಷ್ಟು ಕಡಿಮೆ ಜನರಲ್ಲವೇ? ಅನೇಕ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕುರುಡಾದ ಸ್ವಾರ್ಥ ಭಾವನೆಗಳು ಮತ್ತು ಕುರುಡು ಪ್ರೀತಿಯಲ್ಲಿ ಮುಳುಗಿದ್ದಾರೆ. ಇದು ಮಕ್ಕಳನ್ನು ಅವರ ರೂಪುಗೊಳ್ಳದ ತೀರ್ಮಾನಗಳು ಮತ್ತು ಅಶಿಸ್ತಿನ ಭಾವೋದ್ರೇಕಗಳೊಂದಿಗೆ ಅವರು ತಮ್ಮ ಸ್ವಇಚ್ಛೆಯ ನಿಯಂತ್ರಣದಲ್ಲೇ ಇರುವಂತೆ ಎಡೆಮಾಡಿಕೊಡುತ್ತದೆ. ಇದು ಯುವಕರಿಗೆ ಮಕ್ಕಳಿಗೆ ತೋರುವ ಅತ್ಯಂತ ಕ್ರೌರ್ಯವಾಗಿರುತ್ತದೆ ಮತ್ತು ಅದು ಲೋಕಕ್ಕೆ ಅತಿ ದೊಡ್ಡ ತಪ್ಪಿನ ಮಾದರಿಯಾಗಿರುತ್ತದೆ. ಪೋಷಕರ ಸ್ವಾರ್ಥ ಭೋಗಗಳು ಕುಟುಂಬಗಳಲ್ಲಿ ಮತ್ತು ಸಮಾಜದಲ್ಲಿ ಅವ್ಯವಸ್ಥೆಯನ್ನು ಉಂಟುಮಾಡುತ್ತದೆ. ಈ ಕಾರಣದಿಂದ ಯುವಕರು ದೈವಚಿತ್ತಕ್ಕೆ ತಮ್ಮನ್ನು ತಾವು ಒಪ್ಪಿಸುವ ಬದಲು ತಮ್ಮ ಸ್ವಾರ್ಥ ಪ್ರವೃತ್ತಿಯನ್ನೇ ಅನುಸರಿಸುವ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತೆ ನಡೆಸಲ್ಪಡುತ್ತಾರೆ ಎಂಬುದು ಸ್ಪಷ್ಟವಾಗಿರುತ್ತದೆ. ಹೀಗೆ ಅವರು ದೇವರ ಚಿತ್ತದಂತೆ ನಡೆಯಲು ಹಿಂಜರಿಯುವ ಹೃದಯವುಳ್ಳವರಾಗಿರುತ್ತಾರೆ. ಹಾಗೆಯೇ ಬೆಳೆಯುತ್ತಾರೆ ಮತ್ತು ಹೀಗೆ ಅವರು ಅಧರ್ಮ ಮತ್ತು ಅವಿಧೇಯದ ಮನೋಭಾವಗಳನ್ನು ತಮ್ಮ ಮಕ್ಕಳಿಗೆ ಮಾತ್ರವಲ್ಲ, ತಮ್ಮ ಮಕ್ಕಳ ಮಕ್ಕಳಿಗೂ ರವಾನಿಸಿಬಿಡುತ್ತಾರೆ. ಅಬ್ರಹಾಮನಂತೆಯೇ ಪೋಷಕರು ತಮ್ಮ ಮನೆಗಳಲ್ಲಿ ನಿಯಮಗಳನ್ನು ಪಾಲಿಸಬೇಕೆಂದು ಅಪ್ಪಣೆ ಕೊಡಬೇಕು. ದೇವರಿಗೆ ವಿಧೇಯರಾಗಬೇಕಾಗಿರುವ ಹಾಗೆ ಪೋಷಕರ ಸ್ಥಾನಕ್ಕೆ ವಿಧೇಯತೆಯನ್ನು ತೋರಬೇಕು ಎಂಬುದನ್ನು ಮೊದಲ ಹೆಜ್ಜೆಯನ್ನಾಗಿ ಮಕ್ಕಳಿಗೆ ಕಲಿಸಿಕೊಡಬೇಕು ಮತ್ತು ಅದನ್ನು ಜಾರಿ ಮಾಡಬೇಕು. ಯಾರು ದೇವರ ಪರಿಶುದ್ಧವಾದ ಆಜ್ಞೆಗಳ ಅಧಿಕಾರವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೋ ಅವರು ನೇರವಾಗಿ ಕುಟುಂಬಗಳ ಮತ್ತು ಜನಾಂಗಗಳ ಅಧಿಕಾರದ ನಿಯಮಗಳ ಅಡಿಪಾಯಕ್ಕೆ ಪೆಟ್ಟು ಕೊಡುತ್ತಿರುತ್ತಾರೆ. ದೇವರ ನಿಯಮಗಳ ಪ್ರಕಾರ ನಡೆಯಲು ವಿಫಲರಾಗುವ ಧಾರ್ಮಿಕ ಪೋಷಕರು ತಮ್ಮ ಮನೆಯವರಿಗೆ ದೇವರ ಮಾರ್ಗದಲ್ಲಿ ನಡೆಯಲು ಆಜ್ಞಾಪಿಸುವುದಿಲ್ಲ. ದೇವರ ಆಜ್ಞೆಗಳನ್ನು ಜೀವನದ ನಿಯಮವನ್ನಾಗಿ ಅವರು ಮಾಡಿರುವುದಿಲ್ಲ. ನಂತರ ಮಕ್ಕಳು ತಮ್ಮದೇ ಆದ ಕುಟುಂಬವನ್ನು ಸ್ಥಾಪಿಸಿಕೊಳ್ಳುವಾಗ ತಾವು ಎಂದಿಗೂ ಕಲಿಯದೇ ಇರುವವುಗಳನ್ನು ತಮ್ಮ ಮಕ್ಕಳಿಗೆ ಕಲಿಸುವುದು ತಮ್ಮ ಕರ್ತವ್ಯವೆಂದು ಅವರು ಭಾವಿಸುವುದಿಲ್ಲ.
ಮತ್ತು ಈ ಕಾರಣದಿಂದಲೇ ಈಗ ದೇವರನ್ನು ಪರಿಗಣಿಸದ ಅನೇಕ ಕುಟುಂಬಗಳು ಅಸ್ತಿತ್ವದಲ್ಲಿ ಇವೆ. ಸ್ವತಃ ಪೋಷಕರು ತಮ್ಮ ಪೂರ್ಣ ಹೃದಯದಿಂದ ದೇವರ ನಿಯಮದ ಪ್ರಕಾರ ನಡೆದುಕೊಳ್ಳುವವರೆಗೆ ಅವರು ತಮ್ಮ ಮಕ್ಕಳಿಗೆ ದೇವರ ನಿಯಮದಂತೆ ನಡೆಯುವಂತೆ ಆಜ್ಞಾಪಿಸಲು ಸಿದ್ಧರಾಗಿರುವುದಿಲ್ಲ. ಈ ವಿಷಯದಲ್ಲಿ ಆಳವಾದ ಮತ್ತು ವಿಶಾಲವಾದ ಸುಧಾರಣೆಯ ಅಗತ್ಯವಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.